ಎಸ್, ಬ್ಯಾಂಗ್ಳೂರಿಗೆ ವಿಧಾನಸೌಧ ಹೆಂಗೋ, ಮೈಸೂರಿಗೆ ಮೈಸೂರು ಪ್ಯಾಲೇಸ್ ಹೆಂಗೋ, ಹಾಗೆ ಚಿತ್ರದುರ್ಗ ಜನಕ್ಕೆ ನಮ್ಮ ಕೋಟೆ ನಾಡಲ್ಲಿ ನಮ್ಮ ಮದಕರಿ ನಾಯಕರು ಆಳದಂತಹ ಕೋಟೆ ಅಷ್ಟು ಫೇಮಸ್. ಈಗ ನಾವಲ್ಲಿದ್ದೀವಿ ಚಿತ್ರದುರ್ಗದ ಕಾವು, ಬಿಸಿಲು ಏನಿದೆಯೋ ಅದಕ್ಕಿಂತ ಜಾಸ್ತಿ ಕಾವು ಎಲೆಕ್ಷನ್ ಕಾವಿದೆ. ನಾನು ನಿಮ್ಮ ಕರ್ನಾಟಕ ತಳಿಯ ಪ್ರಥಮ್. ಸೊ ಈಗ ಇಲ್ಲಿನ ಜನಗಳನ್ನ ಮಾತಾಡ್ಸೋಣ, ಇಲ್ಲಿನ ಒಪಿನಿಯನ್ ತೊಗೊಳ್ಳೋಣ. ಇಲ್ಲಿ ಗೋವಿಂದ ಕಾರಜೋಳ ಅವರು ಬಿ ಜೆ ಪಿಯಿಂದ ಬಂದಿದ್ದಾರೆ. ಇದೊಂದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಕಾಂಗ್ರೆಸ್ಸಿಂದ ಚಂದ್ರಪ್ಪ ಅವ್ರು ನಿಂತಿದ್ದಾರೆ. ಎಂಟೈರ್ ಇಷ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಬಿ ಜೆ ಪಿಗೆ ಗೆದ್ದಿರೋದು, ಅದು ಚಂದ್ರಪ್ಪ ಅಂತ. ಅವ್ರ ಮಗನ ಸಿಗುತ್ತೆ ಅಂದ್ಕೊಂಡ್ರು. ಈಗ ಗೋವಿಂದ ಕಾರಜೋಳ ಅವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರಿಬ್ಬರ ಮಧ್ಯೆ ಬಂಡಾಯ ಇದೆಯಾ? ಜನ ಏನು ಹೇಳ್ತಾರೆ, ಯಾವ ಫ್ಯಾಕ್ಟರ್ಸು ಗೋವಿಂದ ಕಾರಜೋಳ ಅವ್ರಿಗೆ ಹೆಲ್ಪ್ ಆಗ್ಬೋದು, ಅವ್ರ ಪರ ಜನ ಏನೇನು ಹೇಳ್ತಾರೆ, ಮೋದಿ ಅವ್ರು ಯಾವ ಅಲೆ ಅವ್ರಿಗೆ ಹೆಲ್ಪ್ ಆಗ್ಬೋದು, ಸಿದ್ದರಾಮಯ್ಯವ್ರ ಯೋಜನೆ ಏನೇನಿದೆ ಎಲ್ಲವನ್ನು ಕೇಳೋಣ. ಅದು ಜನಕ್ಕೆ ಎಷ್ಟು ಇಂಪ್ರೆಸ್ ಆಗಿದೆ ಅವ್ರನ್ನ ಕೇಳೋಣ, ಅವ್ರನ್ನ ಮಾತಾಡ್ಸೋಣ, ಅವ್ರ ಒಪಿನಿಯನ್ ತೊಗೊಳ್ಳೋಣ. ನನಗೆ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀನಿ ಅಂದರೆ ಅವ್ರ ಹತ್ರ ಹೋಗಿ ನಾನು ಕಾಂಗ್ರೆಸ್ಗೆ ಯಾಕೆ ಹಾಕಲ್ಲ ಅಂತ ಕೇಳ್ತೀನಿ, ಕಾಂಗ್ರೆಸ್ಗೆ ಹಾಕೋನೆ ಯಾಕೆ ಬಿ ಜೆ ಪಿಗೆ ಯಾಕೆ ಹಾಕಲ್ಲ ಅಂತ ಕೇಳ್ತೀನಿ. ಯಾಕೆಂದರೆ ನನಗೆ ಸರ್ಕಾರದ ಯೋಜನೆಗಳು ಕಟ್ಟ ಕಡೆಯ ಭಾರತೀಯನಿಗೆ ಕನ್ನಡಿಗನಿಗೆ ತಲುಪಬೇಕು ಅಂತ ಆಸೆ ಪಡೋನು ನಾನು, ಪ್ರತಿಯೊಬ್ಬ ಬಡವನಿಗೆ ಸಿಗಬೇಕು ಅಂತ. ಸೊ ಹಂಗಿದ್ದಾಗ ಯೋಜನೆಗಳು ಹಿಂಗೆ ಇಂಪ್ರೆಸ್ ಮಾಡಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಯಾವ್ಯಾವ ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ. ಎಂಡ್ ಆಫ್ ದ ಡೇ ನಂಗೆ ಪ್ರಜಾಪ್ರಭುತ್ವ ಗೆಲ್ಲಬೇಕು. ಯಾರು ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂದರೆ ಜನ ವೋಟ್ ಮಾಡಬೇಕು. ಅದಕ್ಕೋಸ್ಕರ ಅಲ್ವಾ ನಮ್ಮ ಸಿನಿಮಾ ಕೆಲಸಗಳೆಲ್ಲ ಬಿಟ್ಟು ನಿಮ್ಮನ್ನು ನೋಡೋಕ್ಕೆ, ಜನನ ಎಜುಕೇಟ್ ಮಾಡೋಕ್ಕೆ ಬಂದಿರೋದು. ಈ ಒಂದು ಪ್ರಯತ್ನ ಸಕ್ಸಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಬಿಗ್ ಬಾಸ್ ಪಾಲಿಟಿಕ್ಸ್ ವಿಶೇಷವಾದ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ. ಜನನ ಮಾತಾಡ್ಸೋಣ, ಅವ್ರ ಒಪಿನಿಯನ್ ಬಹಳ ಮುಖ್ಯ ಆಗುತ್ತೆ ನನಗೆ. ಅವ್ರನ್ನ ಮಾತಾಡಿಸಿ ಕೇಳೋಣ ಏನೇನು ಹೇಳ್ತಾರೆ. ಸಖತ್ತು ವಿಶೇಷವಾದ ಆನ್ಸರ್ ಬರುತ್ತೆ. ಗೋವಿಂದ ಕಾರಜೋಳ ಅವ್ರನ್ನ ಕೂಡ ಭೇಟಿ ಮಾಡ್ತಾ ಇದ್ವಿ. ಅವ್ರನ್ನ ಎಲ್ಲರ ಒಪಿನಿಯನ್, ಕ್ಯಾಂಡಿಡೇಟ್ಸ್ ಎಷ್ಟು ಹುರುಪಿನಲ್ಲಿದ್ದಾರೆ, ಕಾರ್ಯಕರ್ತರು ಸಾಕಾರಾಗಿದೆ, ಬನ್ನಿ ಅವ್ರನ್ನೇ ತಿಳ್ಕೊಳ್ಳೋಣ. ಅಲ್ಲೇ ಚಿತ್ರದುರ್ಗದಲ್ಲಿದ್ದೀವಿ ಹೇಳಂದಲ್ಲ. ಎಸ್, ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಚಿತ್ರದುರ್ಗದಲ್ಲಿದ್ದೀವಿ. ನಾನು ಯಾವಾಗಲೂ ಹೇಳೋದಂದರೆ ನಾನು ತಳಮಟ್ಟದ ಪ್ರತಿದಿನ ದುಡಿಯೋ ಕಾರ್ಮಿಕರು ನನಗೆ ಬಹಳ ಸ್ಪೆಷಲ್ ಅನಿಸ್ತಾರೆ. ಯಾಕೆಂದರೆ ಅವ್ರಿಗೆ ಎಲ್ಲ ಕಷ್ಟ ಸುಖಗಳು ಗೊತ್ತು. ಅವ್ರನ್ನ ಮಾತಾಡ್ಸೋಣ. ಏನಣ್ಣ ನಿಮ್ಮ ಹೆಸರು? ನೌಶಾದ್ ಅಂತ. ನೌಶಾದ್. ನೀವು? ಶಿವರಾಜ್. ನೌಶಾದ್. ಎಂ ಪಿ ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀನಿ ನೌಶಾದ್? ಮಾಡ್ತೀವಿ. ಓಕೆ, ಮದುವೆ ಆಗೈತಾ? ಆಗಿದೆ. ಎಷ್ಟು? ಒಂದೇ ಮದುವೆ ಆಗಿದೆ. ಮಕ್ಕಳು 5 ಜನ. 5? ಅಣ್ಣ ಏನಣ್ಣ ಪಾಂಡವ್ರನ್ನ ಹುಟ್ಟಿಸ್ಬಿಡಿದಿರಲ್ಲ ಅಣ್ಣ, ಹೆಂಗಣ್ಣ ಇದು? 6ನೇದು ಯಾವಾಗ ಅಣ್ಣ? ಇನ್ನು ಅರ್ಧ ಕ್ರಿಕೆಟ್ ಟೀಮ್ ಆಗದೆ, ಇನ್ನೊಂದು 5 ಮಗ ಸಾಕು. 5? ಓ ಏನಣ್ಣ ಇದು, ವೆರಿ ಗುಡ್. ಓಕೆ, ಒಳ್ಳೇದಾಗಲಿ. ಎಂ ಪಿ ಎಲೆಕ್ಷನ್ ವೋಟ್ ಮಾಡ್ತೀರಾ? ಆಯ್ತು, ಮಾಡ್ತೀವಿ. ಓಕೆ, ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕಾ ಬಿ ಜೆ ಪಿ ಗೆಲ್ಬೇಕಾ? ಯಾವ್ದು ಬಂದ್ರೂ ಇಷ್ಟ ಅಲ್ಲ, ಅದಲ್ಲ ನಿಮ್ಮ ಒಪಿನಿಯನ್ ಹೇಳಿ. ಯಾರು ಬಂದ್ರೆ ಅದು ಅವ್ರ ಒಪಿನಿಯನ್ನು. ನಾನು ನಿಮ್ಮನ್ನ ಹುಡುಕ ಬಂದಿದ್ದೀನಿ ನೌಷದ್ ಅಂದರೆ ನೀವು ಹೇಳ್ಬೇಕಲ್ವ ನೌಷದ್? ಹೇಳಿ, ಯಾರು ಗೆಲ್ಬೇಕು? ನಿಮ್ಗೆ ಯಾರು ಬೇಕು ಹೇಳಿ. ಅವ್ರು ಇವ್ರದ್ದು ಬೇಡ, ನಿಮ್ಮ ಒಪಿನಿಯನ್ ಅದು. ಅವ್ರ ಒಪಿನಿಯನ್ ಬೇರೆ ಇರ್ತದೆ. ಬಿಜೆಪಿಗೆ ನೀವು ಬಿ ಜೆ ಪಿಗೆ ಏನಣ್ಣ ಚೈನ್ಗಿನೆಲ್ಲ ಮಾಡ್ಕಳಿಸಿ ಜೋರಾಗಿರೋ ಶಿವಣ್ಣ ಬಾರಣ ಇಲ್ಲಿ. ಏನಣ್ಣ ನಿಮ್ಮ ಹೆಸರು? ಶಿವಣ್ಣ. ಎಂ ಪಿ ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಪ್ರಧಾನಮಂತ್ರಿ ಯಾರ ಬೇಕು? ಪ್ರಧಾನಮಂತ್ರಿ ಯಾರ ಬೇಕು? ಯಾಕೆ ಕಾಂಗ್ರೆಸ್ ಯಾಕೆ ಬೇಡ ನಿಮ್ಗೆ? ಯಾಕೆ? ಎಲ್ಲ ತಿಂದಿಂದ ಆಗ್ತಿದ್ದಾರೆ. ಫ್ರೀ ಬಸ್ ಎಲ್ಲ ಕೊಟ್ಟವ್ರಲ್ಲ ನಿಮ್ಗೆ. ನಮಗೆ ಕೊಟ್ಟಿಲ್ಲಲ್ಲ, ಹೆಣ್ಮಕ್ಳು ಕೊಟ್ಟಿದ್ದಾರೆ ಫ್ರೀ. ಆಟೋದವ್ರು ಕೇಳಿದ್ರೆ ಆಲ್ಮೋಸ್ಟ್ ಅವರು ಕಾಂಗ್ರೆಸ್ಗೆ ಯಾಕೆ ಹೇಳಲ್ಲ ಅಂದ್ರೆ, ಮೋದಿಜಿ ಏನಕ್ಕೆ ಬೇಕು ಅಂದ್ರೆ ಫಸ್ಟ್ ನೀವು ಹೇಳಬೇಕು. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ, ಏನ್ ಮಾಡ್ಕೊಂಡ್ರು? ಆಟೋ ಡ್ರೈವರ್. ಮದುವೆ ಆಗಿದೆ. ಯಾಕೆ? ಎಷ್ಟು? ಒಂದೇ. ಮಕ್ಕಳು ಇಬ್ಬರಿದ್ದಾರೆ. ನೋಡಿ ಅಣ್ಣ, ನೋಡಿ ನೌಷದ್ ನೋಡಿ 5. ನೀವು ಇಂದು ಒಂದೇ ಇದ್ರಲ್ಲಿ ಇದ್ದೀರಾ, ಆಟೋ ಡಿಪಾರ್ಟ್ಮೆಂಟ್ ಇದ್ದೀರಾ. 5 ಅಣ್ಣನ್ಗೆ, ನೀವ್ ಯಾಕೆ 2? ಏನ್ ಸರ್? ಅವ್ರಿಗೆ 5 ಮಕ್ಕಳು. ಸರ್ 5 ಇದ್ರು ಒಂದೇ ಎಲ್ಲ ಓಕೆ ಮಾಡೋಣ ಈಗಿನ. ಆಯ್ತು, ಮಲ್ಲಿ ಸರ್ ಹೇಳಿ, ಯಾಕೆ ಗೆಲ್ಲಬೇಕು ಸರ್? ದೇಶ ಉಳಿಬೇಕು ಅಂದ್ರೆ ಇವತ್ತು ಮೋದಿಜಿ ಬರ್ಲೇಬೇಕು. ಹಂಗಾರೆ 60 ವರ್ಷದ ದೇಶ ಉಳಿದಿಲ್ವಾ ಕಾಂಗ್ರೆಸ್ ಇದ್ದಾಗ? ಯಾಕೇನಾಗಿತ್ತು? ಮೋದಿಜಿ ಬರ್ಲೇಬೇಕು. ಆಯ್ತು, ಮೋದಿಜಿ ಬಂದ್ಮೇಲೆ ಇಂಪ್ಲಿಮೆಂಟ್ ಎಷ್ಟಾಗಿದೆ, ದೇಶ ಯಾವ ತರ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ. ಬೇರೆ ಕಂಟ್ರಿಗಳಲ್ಲಿ ಹೋದ್ರೆ ಇಂಡಿಯಾನ ಬೇರೆ ರೀತಿ ನೋಡ್ತಿದ್ರು, ಇವತ್ತು ಸೆಲ್ಯೂಟ್ ಹೊಡಿತಾರೆ ಇಂಡಿಯಾ ನೋಡಿದ್ರೆ. ನಿಮ್ಮ ಮಾತು ಒಪ್ಕೊತೀನಿ. ಆದ್ರೆ 60 ವರ್ಷದಿಂದ ಇಂಪ್ರೂವ್ ಆಗಿರಲ್ವಾ ಅಂತ? 60 ವರ್ಷದಿಂದ ಏನೋ ಆಗಿಲ್ಲ, ಆಗ್ತಾನೆ ಇತ್ತು, ಆಗೋದ್ರಲ್ಲೇ ಇತ್ತು, ಈಗ ಆಗಿದೆ ಮೋದಿಜಿ ಬಂದ್ಮೇಲೆ. ಶಿವರಾಜ್ ನೀವೇನ್ ಹೇಳ್ತೀರಾ? ಮೋದಿಜಿನೇ ಬರ್ಬೇಕು ಸರ್. ನಮ್ಮ ನೌಷದ್ ನಮಗೂ ಅಷ್ಟೇ. ಯಾಕೆ? ಮೋದಿಜಿನೇ ಕನ್ಫರ್ಮ್. ಈ ಬಾರಣ ಇಲ್ಲಿ. ಏನಣ್ಣ ನಿನ್ನ ಹೆಸರು? ಆಂಜನೇಯ. ಮದುವೆ ಆಗೈತಾ? ಯಾಕೆ? ನೀನ್ ಈ ತರ ಡಲ್ ಆಗಿದ್ರೆ ಹೆಂಗಾಯ್ತದೆ? ನೋಡು ಅಣ್ಣನ್ ನೋಡಿ ಕಲ್ತ್ಕೊ. ನೌಷದ್ 5 ಪ್ರಾಡಕ್ಟ್, 5 ಮಕ್ಕಳು. ನೀನ್ ಹಿಂಗೆ ಕೂತ್ಕೊಂಡು ಆಯ್ತದೆ ಮದುವೆ ಆಗತ್ತ? ನೋಡ್ತೀನಿ ಮದುವೆ ಅಂದ್ರೆ ಎಲ್ಲ ಆಯ್ತದೆ. ನುಗ್ಬೇಕು ಅಂದ್ರೆ ಯಾರ್ದೋ ಮನೆಗೆ ನುಗ್ಗು ಅಂತಲ್ಲ, ಮದುವೆ ಆಗೋದಕ್ಕೆ ನುಗ್ಬೇಕು. ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣ ಆಗು. ಎಂ ಪಿ ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಯಾಕೆ ಮಾಡ್ತೀರಾ? ಓಟು ನಮ್ಮ ಹಕ್ಕು, ಅದಕ್ಕೆ ಮಾಡ್ತೀನಿ ಅಂತ ಹೇಳ್ಬೇಕು. ನಾವು ಯಾಕೆ ಈ ಪ್ರಶ್ನೆ ಕೇಳ್ತೀವಿ? ಜನಕ್ಕೆ ವೋಟ್ ಮಾಡಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿರೋದಪ್ಪ. ಈಗ ಕಾಂಗ್ರೆಸ್ ಗೆಲ್ಬೇಕಾ ಬಿ ಜೆ ಪಿ ಗೆಲ್ಬೇಕು? ಯಾಕೆ? ಮೋದಿಗೋಸ್ಕರ ಆಯ್ತು. ಕಾಂಗ್ರೆಸ್ ಏನು ಮಾಡಿಲ್ವಾ? ಮಾಡಿದಾರೆ ಸರ್. ಫ್ರೀ ಬಸ್ ಬಿಟ್ಟವ್ರಲ್ಲ, ನಮಗಿಲ್ಲಲ್ಲ ಸರ್. ಬರೀ ಹೆಣ್ಮಕ್ಳು ಕೊಟ್ಟು. ಗಂಡಸರಾಗಿದೆ ನಿಮ್ ಬೇಜಾರ್ ನೌಷದ್ಗೆ.
ಓಕೆ. ಸೊ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಸರ್. ಈಗ ಸಿದ್ದರಾಮಯ್ಯನ ಅಡ್ಮಿನಿಸ್ಟ್ರೇಷನ್ ಹೆಂಗೈತೆ? ಏನಿಲ್ಲ ಸರ್. ನಿಮ್ಗೇನು ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಆಡಳಿತ? ನಮಗೆ ಮೋದಿನೇ ಬೇಕಪ್ಪ. ನಿಮ್ಗೆ ಮೋದಿನೇ ಬೇಕಾ? ನೌಷಾದ್ ಅವ್ರು ಹೇಳ್ತಾವ್ರೆ ಮೋದಿನೇ ಬೇಕು. ಫುಲ್ ಹೆಸರೇನು ನೌಷಾದ್ ನಿಮ್ಮದು? ನೌಷಾದ್ ಖಾನ್. ನೌಷಾದ್ ಖಾನ್. ಸಲ್ಮಾನ್ ಖಾನ್ ಇದ್ದಂಗೆ ಅಪ್ಪ ಈ ಏರಿಯಾಗೆ. ಸಲ್ಮಾನ್ ಖಾನ್ ನೌಷಾದ್ ಖಾನ್ ಇದ್ದಂಗೆ. ಸೊ ಹೇಳ್ತಾರೆ, ಸಾರಿ, ನೌಷಾದ್ ಖಾನು ಸಲ್ಮಾನ್ ಖಾನ್ ಇದ್ದಂಗೆ. ಅವರೇ ಹೇಳ್ತವ್ರೆ ಮೋದಿ ಬರಬೇಕು ಅಂತ. ಇನ್ನೂ ಚೆನ್ನಾಗಿ ಮಾತಾಡ್ಸಮ್ಮ, ಅವ್ರ ಒಪಿನಿಯನ್ ತಗೊಳಮ್ಮ. ಯಾರು ಯಾವ್ದು ಹೇಳಿದ್ರು ನಾವು ಸ್ವೀಕರಿಸ್ತೀವಿ. ಅಣ್ಣ ಬಾರಣ ಇಲ್ಲಿ. ನೀವು ಎಲ್ಲೋಯ್ತೀರಾ ಅಣ್ಣ? ಹೊಸಿ ಬಗ್ಗಣ. ನನ್ನ ಕುಳ್ಳ ಅನ್ಕೋತಾರೆ. ಇವ್ನು ಯಾವ ಸಿಮ್ಮೆ ಹೀರೋ ಇವ ಅನ್ಕೋತಾರೆ. ಬಗ್ಗಿ ಒಂಚೂರು ಬಗ್ಗಣ. ಏನು ನಿಮ್ಮ ಹೆಸರು? ಕಲೀಮ್ ಅಂತ. ಕಲೀಮ್. ಕಲಾಂ. ಅಬ್ದುಲ್ ಕಲಾಂ ಗೊತ್ತಾ ನಿಮಗೆ? ಓಕೆ. ಕಲಾಂ ಥರ ಹೆಸರು ಮಾಡಿ, ಒಳ್ಳೇದಾಗಿ. ಮದುವೆ ಆಗೈತಾ? ಆಗೈತೆ. ಯಾಕೆ? ಎಷ್ಟು ಮಕ್ಕಳೆಷ್ಟು? 3 ಮಕ್ಕಳು. ಏನು ಮಾಡ್ಕೊಂಡಿದ್ದಾರೆ? ಓದ್ತಿದ್ದಾರೆ. ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡಬೇಕು. ಪ್ರಧಾನಮಂತ್ರಿ ಯಾರಾಗಬೇಕು? ಅದು ಜನ ಏನು ಯಾರಿಗೆ ನಿಮ್ಮ ಒಪಿನಿಯನ್ ಹೇಳಿ. ಜನಗಳ ಒಪಿನಿಯನ್. ಈಗ ಅವ್ರದ್ದು ಅಣ್ಣ, ನಿಮ್ಮದು ನೀನು ಬೇರೆ, ನಿಮ್ಮದು ನೀವು ಬೇರೆ, ನಿಮ್ಮದು ನಿಮ್ಮ ಬೇರೆ. ನಿಮ್ಗೆ ಯಾರಾಗಬೇಕು? ನಮಗೆ ಸಿದ್ದರಾಮಯ್ಯ ಆಗ್ಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಅಲ್ಲಿಗೆ ಹೋಗಿ ಕುಂದಿರ್ಬೇಕು ಅವ್ರು. ಹಂಗಾರೆ ಇಲ್ಲೇನು ಮಾಡೋದು? ಇಲ್ಲೇನು ಮಾಡೋದು? ಇಲ್ಲಿ ಬೇರೆ ಇರ್ತಾರೆ ಅವ್ರು. ಬೇರೆಯವರು ಇರ್ತಾರೆ. ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಬರ್ಬೇಕು. ಓಕೆ. ಮೋದಿ ಯಾಕೆ ಬೇಡ? ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಏನು ಮಾಡಿದ್ದಾರೆ? ನಂಗೆ ಗೊತ್ತಿಲ್ಲ. ನೀವು ಏನು ಮಾಡಿದ್ದಾರೆ? 7 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಬೆಳೆದಿದ್ದು ಅಕೌಂಟಿಗೆ ಅಂದ್ರಲ್ಲ, ಎಲ್ಲಿದಾವೆ ಅವು? ಅವ್ರು ಹೇಳಿದ್ರೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ. ಅವ್ರು ಹೇಳಿದ ಹಂಗಲ್ಲ. ಆ್ಯಕ್ಚುಲಿ BJP ಅವ್ರು ಏನು ಹೇಳ್ತಾರೆ ಗೊತ್ತಾ? ಕಪ್ಪು ಹಣ ಎಲ್ಲ ಇಲ್ಲಿ ಭಾರತಕ್ಕೆ ತಂದ್ರೆ ಪ್ರತಿಯೊಬ್ಬರಿಗೂ 15 ಲಕ್ಷ ಬರೋಷ್ಟು ಇದೆ ಅನ್ನೋ ಥರ ಹೇಳಿದ್ದು. 15 ಲಕ್ಷ ಹಾಕ್ತೀನಿ ಅಂತ ತಂದಿಲ್ಲ ಅವರು. ತಂದಿಲ್ಲಲ್ಲ. ಆಯ್ತು, ಓಕೆ. ಈಗ 28 ಕಾನ್ಸ್ಟಿಟ್ಯೂನ್ಸಿಲಿ BJP ಎಷ್ಟು ಗೆಲ್ಬೋದು? ಇಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಕರ್ನಾಟಕದಲ್ಲಿ? ಕಾಂಗ್ರೆಸ್ ನಮ್ಮ ಪ್ರಕಾರ 15 ಇಂದ 16 ಸೀಟ್ ಬರ್ತಾವೆ ನೋಡ್ರಿ. 15 ರಿಂದ 16 ಕಾಂಗ್ರೆಸ್, ಉಳಿದಿದ್ದು BJP. ಓಕೆ. ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಖುಷಿ ಆಯ್ತಾ? ಭಾಳ ಚೆನ್ನಾಗಿ ಅವರು. ಹೌದು, ಗ್ರೇಟ್ ಅವರು. ಗ್ರೇಟ್. ಸಿದ್ದರಾಮಯ್ಯ ಗ್ರೇಟ್. ಸಿದ್ದರಾಮಯ್ಯ ಅಂದ್ರೆ ಐದು ಗ್ಯಾರಂಟಿ ನಿಮ್ಗೆ ಖುಷಿ ಇದೆಯಾ? ಭಾಳ ಒಳ್ಳೇದದು. ಅದು ಹೆಂಗಣ ಖುಷಿ ಆಯ್ತದೆ? ನೀವು ಗಂಡಸು ಅಣ್ಣ, ಹೆಂಗಸ್ರುಗಣ ಅವ್ರು ಫ್ರೀ ಬಸ್ ಕೊಟ್ಟರೆ ಗಂಡಸ್ರಿಗೆ ಯಾಕೆ ಖುಷಿ ಆಯ್ತದೆ? ನಿಮ್ಗೆ ಬೇಜಾರಾಗಿಲ್ವಾ? ಏನು ಬೇಜಾರಲ್ಲ. ಯಾಕೆ ಅವರು ಒಳ್ಳೇದೇ ಮಾಡಿರೋದಲ್ಲ. ಒಳ್ಳೇದು ಮಾಡೋರ. ಫ್ರೀ ಕರೆಂಟು? ಫ್ರೀ ಕರೆಂಟ್ ಒಳ್ಳೇದಲ್ಲ. ಗಂಡು ಮಗ ಕಟ್ಟಿರೋಲ್ಲ ಕೊಡ್ತಿದ್ದವ್ರು, ಹೆಣ್ಮಕ್ಳು ಕಟ್ತಿದ್ರು. ನಾನು ದುಡ್ದು ಕೊಟ್ರಲ್ಲ ನನ್ನ ಹೆಂಡತಿ ಕಟ್ಟಕ್ಕೆ. ಇಲ್ಲಿ ಯಾರು ಗೆಲ್ಬೇಕು? ಇಲ್ಲಿ ಇದು ಚಿತ್ರದುರ್ಗಲ್ಲಿ ಯಾರು ಗೆಲ್ಬೇಕು? ಕಾಂಗ್ರೆಸ್ BJP? ಕಾಂಗ್ರೆಸ್. ಯಾಕೆ? ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಚೆನ್ನಾಗಿ ಮಾಡಿದ್ದಾರೆ ಅವರು. ಗೋವಿಂದ ಕಾರಜೋಳ ಬೇಡವಂಗಾರೆ? ಅವರು ಅಲ್ಲೇ ಬೇರೆ ಊರವರು ಅವರು. ಓಕೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲೇನವರು? ಇಲ್ಲೇ ಅವರು. ಅದಕ್ಕೆ ಇಲ್ಲಿಯವ್ರು ಗೆಲ್ಸ್ಬೇಕು ಅಂತ ಕನ್ಫರ್ಮ್. ಕನ್ಫರ್ಮ್. ಓಕೆ.